ಚಿನ್ನಸ್ವಾಮಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರನ್ನ ಗುರಿಯಾಗಿಸಿದ್ದ ರಾಜ್ಯ ಸರ್ಕಾರ 5 ಜನರನ್ನ ಅಮಾನತು ಮಾಡಲಾಗಿದೆ. ಇದೇ ಮೊದಲ ಸಲ 3 ಜನ IPS ಅಧಿಕಾರಿಗಳನ್ನು ಒಟ್ಟೊಟ್ಟಿಗೆ ಅಮಾನತು ಮಾಡಿರೋದು. ಬಟ್ ಇದು ಸಹಜವಾಗಿ ಆಡಳಿತ ಪಕ್ಷ ವಿಪಕ್ಷ ಹಾಗೂ ಆಡಳಿತ ಪಕ್ಷ ವರ್ಸಸ್ ಜನ ಅನ್ನೋ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಬಿಕಾಸ್ ಎಲ್ಲರೂ ಹೇಳ್ತಾ ಇರೋದು ಈ ಆದೇಶವನ್ನು ಹಿಂಪಡಿಬೇಕು ರಾಜ್ಯ ಸರ್ಕಾರ, ಇದೊಂದು ಆತುರದ ನಿರ್ಧಾರ, ಇದೊಂದು ಎಡವಟ್ಟಿನ ನಿರ್ಧಾರ ಅಂತ. ರಾಜ್ಯ ಸರ್ಕಾರ ಯಾವೊಬ್ಬ IPS ಅಧಿಕಾರಿಯನ್ನು ಅಮಾನತು ಮಾಡಬೇಕಾದ್ರೂ ಕೂಡ ಒಂದು ವೇಳೆ ಮಾಡಿದ್ರು 1 ತಿಂಗಳ ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ಬೇಕಾಗಿದೆ. ಯಾಕಾಗಿ ಇವರನ್ನು ಸಸ್ಪೆಂಡ್ ಮಾಡಿದ್ವಿ, ಇಂತಿಂಥ ರೀಸನ್ನು ಅಂತ ಕನ್ವಿನ್ಸ್ ಮಾಡಿಕೊಡ್ಬೇಕು. ಕೇಂದ್ರ ಸರ್ಕಾರ 1 ತಿಂಗಳ ಒಳಗಾಗಿ ಇದನ್ನು ಅಂಗೀಕೃತ ಮಾಡಲಿಲ್ಲ ಅಂತ ಅಂದರೆ ಅಮಾನತು ಆದೇಶ ರದ್ದಾಗತ್ತೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಈಗ ಕೇಂದ್ರ ಮತ್ತು ರಾಜ್ಯದ ಗಲಾಟೆಗೆ ಇದು ಮುನ್ನುಡಿ ಆಗಬಹುದು ಅಂತ ಹೇಳಲಾಗ್ತದೆ. ಅಂದರೆ ಗಲಾಟೆಗೆ IPS ಅಧಿಕಾರಿಗಳಾದ ದಯಾನಂದ್, ವಿಕಾಸ್ ಕುಮಾರ್, ಶೇಖರ್ ಇವರೆಲ್ಲರ ಅಮಾನತು ಏನಾಗುತ್ತೆ ಅನ್ನೋ ಕುತೂಹಲ ಕೆರಳಿಸ್ತಾ ಇದೆ. ಯಾಕಂದರೆ ಕೇಂದ್ರ ಒಪ್ಪೋದನ್ನು ಮೊದಲಿಂದ ನಮಗೆ ಗೊತ್ತು, ರಾಜ್ಯ ಒಪ್ಪಲ್ಲ, ರಾಜ್ಯ ಒಪ್ಪೋದನ್ನು ಕೇಂದ್ರ ಒಪ್ಪಲ್ಲ. ಸಂಘರ್ಷದ ಹಾದಿ ಇಬ್ಬರಲ್ಲೂ ಕೂಡ ಇದೆ. ಆಮೇಲೆ ಕನ್ವಿನ್ಸಿಂಗ್ ರೀಸನ್ ಕೊಡಬೇಕು. ಇವರು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿದಾರಾ ಇಲ್ವಾ ಅನ್ನೋದೇ ಡೌಟ್ ನಮಗೆ. ಈ ತಪ್ಪಿನ ರೂವಾರಿ ಯಾರಿದ್ದಾರೆ ಅವರ ಉಪಮುಖ್ಯಮಂತ್ರಿಗಳು ಕಂಟ್ರೋಲ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಪೊಲೀಸ್ ಕಮಿಷನರ್ ಮತ್ತು ಅಡಿಷನಲ್ ಕಮಿಷನರ್ ಮತ್ತು DCP ಇದೆಲ್ಲ ಇತಿಹಾಸದಲ್ಲಿ ಎಲ್ಲೆಲ್ಲೂ ನಡೆದಿಲ್ಲ. ನಿಜವಾದ ತನಿಖೆ ಮಾಡಿದ್ರೆ, ಕರೆಕ್ಟಾಗಿ ಪ್ರಾಮಾಣಿಕ ತನಿಖೆ ಮಾಡಿದ್ರೆ ಫಸ್ಟು ಬಲಿ ಹಾಕೋದು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ. ಯಾಕೆಂದರೆ ದಿ ಬಕ್ ಸ್ಟಾಪ್ಸ್ ವಿತ್ ದಿ ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಯಾಕೆ ಫುಲ್ ಮ್ಯೂಟೆಡ್. ಯು ಹ್ಯಾವ್ ಟು ಟೇಕ್ ಎ ಸ್ಟ್ಯಾಂಡ್ ಟು ಡಿಫೆಂಡ್ ಯುವರ್ ಪೊಲೀಸ್ ಆಫೀಸರ್. ಯಾರೂ ಸಹ ಪೊಲೀಸ್ ಕಮಿಷನರ್ದು ತಪ್ಪಿದೆ, ಪೊಲೀಸ್ ಇಲಾಖೆ ತಪ್ಪಿದೆ ಅಂತ ಯಾರು ಒಬ್ಬರು ಹೇಳಿಲ್ಲ. ಇವರು ತಮ್ಮ ತಪ್ಪನ್ನು ಮುಚ್ಚಿಡಕ್ಕೆ ಪೊಲೀಸ್ ಕಮಿಷನರ್ ಮತ್ತು ಪೊಲೀಸ್ ಕಮಿಷನರ್ಗೆ ಸಸ್ಪೆಂಡ್ ಮಾಡೋದು, ಇಟ್ ಇಸ್ ಅನ್ ಇನ್ಸಲ್ಟ್ ಟು ದಿ ಸಿಸ್ಟಮ್. ಇಟ್ ಈಸ್ ನಾಟ್ ದಯಾನಂದ್. ನಾವೆಲ್ಲ ಆ ಹುದ್ದೆಯಲ್ಲಿ ಕೂತ್ಕೊಂಡಿರೋರು. ಪೊಲೀಸ್ ಕಮಿಷನರ್ ಫೇಲ್ ಆಯಿತು ಅಂದರೆ ಗೌರ್ಮೆಂಟ್ ಹ್ಯಾಸ್ ಫೇಲ್ಡ್. ಹ್ಯಾಸ್ ಪೊಲೀಸ್ ಕಮಿಷನರ್ ಫೇಲ್ಡ್? ಡೆಫಿನೆಟ್ಲಿ ನಾಟ್. ಹೌ ಹ್ಯಾಸ್ ಪೊಲೀಸ್ ಕಮಿಷನರ್ ಫೇಲ್ಡ್? ಯು ಹ್ಯಾವ್ ಫೇಲ್ಡ್. ಆಮಂತ್ರಿಸಿದವ್ರು ಯಾರು? ಪೊಲೀಸ್ ಇಲಾಖೆಯವರು ಆಮಂತ್ರಿಸಿದ್ದು, ಆಯೋಜಿಸಿದ್ದು ಪೊಲೀಸ್ ಇಲಾಖೆನ, ಪೊಲೀಸ್ ಕಮಿಷನರ. ಆಯೋಜಿಸಿದವ್ರು ತಲೆದಂಡ ಆಗ್ಬೇಕಾ ಬೇಡವಾ? ಅವರ ತಲೆ ಉಳಿಸೋದಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಲಿ ತಗೋತೀರಿ ನೀವು. ಮಾಡ್ರಿ ಏನಾಗುತ್ತೆ ಅನ್ನುವಂಥ ದಿಮಾಕು, ಅಧಿಕಾರದ ಮದ, ದೊಡ್ಡವರ ತಲೆ ಉಳಿಸೋದಕ್ಕೆ ಪಾಪದವರ ತಲೆದಂಡ ಮಾಡಿದ್ದೀರಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸೆಲ್ಫಿ ತಗೊಳ್ಳೋಕ್ಕೆ ಕಂಡವರ ಮಕ್ಕಳ ಬಲಿ ತಗೊಂಡ್ರಿ. ಒಂದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಇವ್ರು ಯಾರಾದರೂ ಒತ್ತಡ ಹೇರಬೇಕೇ ಹೊರತು ಇನ್ಯಾರು ಒತ್ತಡ ಹೇರಕ್ಕೆ ಸಾಧ್ಯ ಇಲ್ಲ. ಅವರ ಆತ್ಮಸಾಕ್ಷಿನ ಪ್ರಶ್ನೆ ಮಾಡ್ಕೊಳ್ಳಿ. ಫೇಲ್ಯೂರ್ ಇವ್ರದ್ದು. ನಿಮ್ಮ ಮಕ್ಕಳನ್ನು ಕರ್ಕೊಂಬಂದು ಸಭೆಯಲ್ಲಿ ವೇದಿಕೆ ಮೇಲೆ ಹತ್ತಿಸ್ಕೊಂಡು ಸೆಲ್ಫಿ ತೊಗೊಂಡ್ರಿ, ಫೋಟೋಗ್ರಾಫ್ ತೊಗೊಂಡ್ರಿ, ಆಟೋಗ್ರಾಫ್ ತೊಗೊಂಡ್ರಿ, ಕೈಗೆ ಬಾವುಟ ಕೊಟ್ಕೊಂಡು ನೀವು ಫೋಟೋ ತೆಗೆಸ್ಕೊಂಡವರು. ನಿಮ್ಮ ಹಾರಾಟಕ್ಕೆ ಮೆರೆದಾಟಕ್ಕೆ ವ್ಯವಸ್ಥೆ ಹಾಳಾಗಿ 11 ಜನ ತೀರ್ಕೊಂಡ್ರು. ಅದರ ನೈತಿಕ ಹೊಣೆಯನ್ನು ಸರ್ಕಾರ ಹೊರಬೇಕಿತ್ತು. ಆದರೆ ಪೊಲೀಸ್ ಇಲಾಖೆ ಮೇಲೆ ನೀವು ಗೂಬೆ ಕೂರಿಸ್ತಾ ಇದ್ರಿ. ಬನ್ನಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ನಾವು ವಿಧಾನಸೌಧ ಎದುರುಗಡೆ ಕೊಟ್ಟು ಬಂದು ಕರೆಸಿ ತಲೆಗೆ ಟೋಪಿ, ಶಾಲು, ಹಾರ ಹಾಕ್ತೀವಿ ಅಂತ ಹೇಳಿ ಕರೆದವ್ರು ನೀವು. ಅದಕ್ಕಿಂತ ಮೊದಲು ನೀವು ಪೊಲೀಸ್ ಕಮಿಷನರ್ನ, DG ಅವ್ರನ್ನ, ಚೀಫ್ ಸೆಕ್ರೆಟರಿ ಯಾರಿಗಾರು ಮೀಟಿಂಗ್ ಮಾಡಿರಾ? ಮೀಟಿಂಗ್ ಮಾಡಿದಲೆ ಇವತ್ತು ತಲೆದಂಡೆ ಯಾರನ್ನ ಮಾಡ್ತಾಯಿದ್ದೀರಿ ಸರ್ ನೀವು?